ಸಮ್ಮೇಳನ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ದುಷ್ಟಶಕ್ತಿಗಳು ಹೆಚ್ಚಾದಾಗ ಚಾಮುಂಡೇಶ್ವರಿಯನ್ನ ಎಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನ ಧಾರೆ ಎರೆದು ಸೃಷ್ಟಿ ಮಾಡುವುದು ಅದೆಲ್ಲ ನೀವು ದೇವಿ ಮಹಾತ್ಮೆಯಲ್ಲಿ ಬೇಕಾದಷ್ಟು ಪುರಾಣಗಳನ್ನು ಓದಿಕೊಂಡಿದ್ದೀರ. ಅದನ್ನೇ ಕೃಷ್ಣ ಹೇಳಿದ್ದು, ನಿನ್ನ ಕರ್ತವ್ಯ ನೀನು ಮಾಡು, ಯಾವುದನ್ನು ನಿರ್ಧರಿಸ್ಲಿಕ್ಕೆ ನೀನ್ ಯಾರು, ನಾನ್ ಮಾಡ್ತೀನಿ ನಿರ್ಧಾರ, ನಿನಗೇನ್ ನಾನು ಜವಾಬ್ದಾರಿ ಕೊಟ್ಟಿದ್ದೀನಿ, ಏನ್ ಮಾಡು ಅಂತ ಹೇಳಿದ್ದೀನಿ ಅದನ್ನ ಅಷ್ಟನ್ನೇ ಮಾಡು, ಯಾವ ನಿರ್ಧಾರಕ್ಕೂ ನೀನ್ ಬರೋ ಅವಶ್ಯಕತೆ ಇಲ್ಲ. ನಿನ್ ಕೆಲಸ ನೀನು ಪ್ರಾಮಾಣಿಕವಾಗಿ ಮಾಡಿದ್ದಾದ್ರೆ ಕರ್ಮಣ್ಯೇವ ಅಧಿಕಾರ ಮಾ ಫಲೇ ಕದಾಚನ, ಉಳಿದಿದ್ದನ್ನ ನಾನು ಕೊಡ್ತೇನೆ, ನಿನ್ ಕರ್ಮ ನೀನ್ ಮಾಡು. ಇದರಿಂದ ನಾವು ಭಗವಂತನನ್ನ ಆರಾಧಿಸುವಂತ ಗೌರವಿಸುವಂತ ಪರಿಪಾಠಗಳನ್ನ ಬದಲು ಮಾಡಬಹುದು. ನಮ್ಮ ಜೀವನದಲ್ಲಿ ಸುಧಾರಣೆ ಆಗ ಭಗವಂತ ಎಲ್ಲೆಲ್ಲೋ ಇರುವಂತವನು ನಮ್ಮನೆ ಹೋಗಿಕೊಂಡು ಬರ್ತಾನೆ. ಅದೇ ಜೀವನದ ಬಹಳ ದೊಡ್ಡ ಉದ್ದೇಶ. ಅದನ್ನ ಬಿಟ್ಟು ನಾವು ಬೇರೆಲ್ಲ ಯೋಚನೆ ಮಾಡ್ತೀವಿ, ಆದ್ರಿಂದ ನಮ್ಗೆಲ್ಲ ದುಃಖ ದುಮ್ಮಾನಗಳು, ರೋಗ ಆತಂಕ, ಭಯ ಇವೆಲ್ಲವೂ ಇರ್ತವೆ. ಅದರಿಂದ ನಾವು ಭಗವಂತನಿಗೆ ಎಲ್ಲವನ್ನು ಮತ್ತು ಅರ್ಪಣೆ ಆದ್ರೆ ನಮ್ಮ ಯೋಗಕ್ಷೇಮವನ್ನು ಕೃಷ್ಣ ಪರಮಾತ್ಮ ಹೇಳೋದೈತೆ, ನಮ್ಮ ಯೋಗಕ್ಷೇಮವನ್ನ ಅವನೇ ನೋಡ್ಕೊಳ್ತಾನೆ. ಆ ರೀತಿಯ ಜೀವನ ಕ್ರಮ ನಮ್ಮೆಲ್ಲರಿಗೂ ಕೂಡ ಆಗ್ಲಿ. ನಾಡಿನ ವಿವಿಧ ಭಾಗಗಳಿಂದ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಇಲ್ಲಿ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ. ಒಂದು ಪುಣ್ಯಕ್ಷೇತ್ರ ಆಗಿ ಮಾರ್ಪಾಡಾಗಿದೆ. ನಮ್ಮ ಮಾಸ್ಟ್ರು ಬಹಳ ಸಂಸ್ಕಾರವಾದ ದೇವಿಯ ಆರಾಧಕರು, ನಮ್ಮ ಹಿಂದಿನ ಗುರುಗಳು ಕೂಡ ದೇವಿಯ ಆರಾಧಕರು. ಹಾಗಾಗಿ ಮಠದ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನ ಅವರ ಸುಪುತ್ರರಾದಂತ ಶಿಶುಕುಮಾರ್ ಕೂಡ ಇಟ್ಕೊಂಡು ನಮ್ಮ ಈ ಅಕ್ಕಪಕ್ಕದ ಎಲ್ಲ ಗ್ರಾಮಗಳ ಭಕ್ತರ ವಿಶ್ವಾಸವನ್ನ ಪಡೆದು ಇಲ್ಲಿ ಒಂದಿಲ್ಲೊಂದು ಧಾರ್ಮಿಕ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳು ಆಗಿ ಅಂತ ಹೇಳಿದ್ರೆ ಭಗವಂತನ ಸಂತುಷ್ಟ ಪೂರ್ವಕವಾಗಿ ಹೋಮ, ಹವನ, ಪೂಜೆ, ವೇದ ಪಾರಾಯಣ ಇವೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ಅದರಿಂದ ಇವತ್ತು ನವಚಂಡಿ ಹೋಮ ನಾವೆಲ್ಲ ನೋಡ್ತಾ ಇದ್ದೀವಿ, ಏನೇನು ಜಗತ್ತಿನಲ್ಲಿ ನಡೀತಾ ಇದೆ, ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ, ಅಮಾಯಕರನ್ನ ಕಳೆದು ಯಾವ ರೀತಿ ಉಗ್ರರು ಕೊಂದ್ರು, ಮತ್ತೆ ಅದಕ್ಕೆ ಏನೇನಾಯ್ತು. ಈ ನೆಲವೇ ಅಷ್ಟು ಗಟ್ಟಿ ಇದೆ, ಈ ನೆಲದ ಪರಂಪರೆ ಸಂಸ್ಕೃತಿ ಅಷ್ಟು ದೃಢವಾಗಿದೆ. ಹಾಗಾಗಿ ನಾವು ನಮ್ಮ ಸಂಸ್ಕೃತಿಯನ್ನ, ನಮ್ಮ ಈ ನೆಲದ ಪರಂಪರೆ, ಅದು ಯಾವುದೇ ಧರ್ಮದ್ದಾದ್ರೂ ಕೂಡ ಈ ನೆಲದ ಸಂಸ್ಕೃತಿ, ಈ ನೆಲದ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು ಹಾಗೆ ಅಂತ ಹೇಳಿ ಚಾಮುಂಡೇಶ್ವರಿ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನ, ಆರೋಗ್ಯಪೂರ್ಣ ಬದುಕನ್ನ ಸದಾ ಕರುಣಿಸ್ಲಿ ಹಾಗೆ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸಿ